ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ಈ ಬಾರಿಯೂ ಭಕ್ತರಿಂದ ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. 40 ದಿನಗಳಲ್ಲಿ 21,000ಕ್ಕಿಂತ ಹೆಚ್ಚು ಭಕ್ತರ ದರ್ಶನದಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ಹಣ ಸಂಗ್ರಹವಾಗಿದೆ. ಜೊತೆಗೆ 216 ಗ್ರಾಂ ಕಚ್ಚಾ ಬಂಗಾರ, 11.5 ಕೆಜಿ ಕಚ್ಚಾ ಬೆಳ್ಳಿ ಆಭರಣ ಸಂಗ್ರಹವಾಗಿದೆ. ಯಾದಗಿರಿಯಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆದ ರೈತರು ದರ ಇಲ್ಲದೆ ಕಂಗಾಲಾಗಿದ್ದಾರೆ. ಕಳೆದ 2 ವರ್ಷದಿಂದ ಮೆಣಸಿನಕಾಯಿಗೆ ದರವಿಲ್ಲದೆ ಅನ್ನದಾತರು ತತ್ತರಿಸಿದ್ದಾರೆ. ಹೆಚ್ಚಿನ ದರ ಇಲ್ಲದಕ್ಕೆ ರೈತರು ಮೆಣಸಿನಕಾಯಿಯನ್ನ ಜಮೀನಲ್ಲಿ ಇಟ್ಟು ಸೂಕ್ತ ಬೆಂಬಲ ಘೋಷಣೆ ಮಾಡಿ ಅಂತೇಳಿ ಒತ್ತಾಯಿಸಿದ್ದಾರೆ. ಒಂದು ತಿಂಗಳು ಸೆನೆಕಾಯ್ತು ರೀ ಕರೆದು. ಈಗ ಈ ವರ್ಷ ರೇಟ್ ಇಲ್ಲದಕ್ಕೆ ಏನು ವ್ಯಾಪಾರದಾರನ ಬಂದಿಲ್ರಿ. ಈಗ ಎಲ್ಲ ಇದು ರಾಶಿ ಹಾಕಿ 15 ದಿನ ಮೇಲೆ ಐತ್ರಿ. ಈಗ ರೇಟ್ ಇಲ್ಲದಕ್ಕೆ ಯಾರು ಬರೋಲ್ರಿ. ಇಲ್ಲೇ ಕಾಯ್ಕೊಂಡು ಕೂತೀವಿ ನೋಡ್ರಿ. ಅದನ್ನ ಯಾಕೆ ಕಾಯಕ್ಕೆ ಕುಂತೀರಿ ಇಲ್ಲಿ? ಹಾಂ ಸರ್, ಇಲ್ಲಿ ಯಾಕೆ ಕಾಯಕ್ಕೆ ಕುಂತೀರಿ ಅಂತ. ಮತ್ತೆ ಏನ್ರಿ ಹೊಲ್ದಾಗ ಹಾಕಿರಿ ಏನು ಕಳ್ರ ಇದ್ರದ್ದು ಭಯ ಅಂದ್ರೆ ಕಳ್ರ ಆತಂಕ ನಿಂತು ಕೂಡ ಇಲ್ಲೇ ಮಕ್ಕೋತೀರಿ ರಾತ್ರಿ. ಕಲಬುರಗಿ ನಗರದ ಖಾದ್ರಿ ಚೌಕ್ ಬಳಿ ಮಾರಕಾಸ್ತ್ರದಿಂದ ಕೊಚ್ಚಿ ವ್ಯಕ್ತಿಯೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನಬಿ ಕಾಲೋನಿ ನಿವಾಸಿ 28 ವರ್ಷದ ಇಮ್ರಾನ್ ಸೈಯದ್ ಹತ್ಯೆಯಾಗಿರುವ ವ್ಯಕ್ತಿಯಾಗಿದ್ದಾನೆ. ಇಮ್ರಾನ್ ಮನೆಗೆ ತೆರಳುವಾಗ ಆತನ ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರದಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲಾ ಪೊಲೀಸರು ಹೋಳಿ ಆಚರಣೆಗೆ ಖಡಕ್ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಸೌಹಾರ್ದಯುತವಾಗಿ ಹೋಳಿ ಆಚರಿಸುವಂತೆ ಅನೌನ್ಸ್ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆ ಒಳಗೆ ಬಣ್ಣದಾಟವನ್ನು ನಿಲ್ಲಿಸಬೇಕು. ಅನ್ಯ ಧರ್ಮದ ಜನರಿಗೆ ಬಣ್ಣ ಹಚ್ಚಿಕೊಳ್ಳದವರಿಗೆ ಬಲವಂತವಾಗಿ ಬಣ್ಣವನ್ನು ಹಚ್ಚದಂತೆ ವಾರ್ನ್ ಮಾಡಿದ್ದಾರೆ. ನೀರಿನ ಮೂಲಗಳಾದ ಬಾವಿ, ನದಿಗಳಲ್ಲಿ ಬಣ್ಣ ಆಡಿ ಸ್ನಾನ ಮಾಡದಂತೆ ಸೂಚನೆಯನ್ನ ನೀಡಿದ್ದಾರೆ. ರಾಜ ಮನೆತನದ ಕೊಡುಗೆ ಈ ರಾಜ್ಯಕ್ಕೆ ಅಪಾರವಾಗಿದೆ. ಆದರೆ ಭೂ ಸ್ವಾಧೀನ ಕಾಯ್ದೆ ತಂದು ಬೆಂಗಳೂರು ಅರಮನೆ ಮೈದಾನವನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಬಳ್ಳಾರಿಯಲ್ಲಿ ಶ್ರೀರಾಮುಲು ಹೇಳಿದ್ದಾರೆ. 11ನೇ ತಾರೀಕಿನಂದು ಅಧಿವೇಶನದಲ್ಲಿ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಸದ್ಯ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಏನಿವತ್ತು ಈ ಸದನದಲ್ಲಿ ಅರಮನೆ ಮೈದಾನ ಸಂಬಂಧಪಟ್ಟಿರುವಂತ ಒಂದು ಇಲ್ಲ ಸರ್ ಒಂದು ಕಾನೂನನ್ನು ತರುವಂತ ಕೆಲಸ ಮೊನ್ನೆ ಅಂದ್ರಿಗಿನ ಸುಮಾರಾಗಿ ರೀಸೆಂಟ್ ಆಗಿ ಈ ಸದನ ನಡೆಯುವಂತ ಟೈಮಲ್ಲೇ ಒಂದು ಇದನ್ನ ಕಾಯ್ದೆಯನ್ನು ತಂದು ಆ ಕಾಯ್ದೆಯಲ್ಲಿ ಏನಂದ್ರಿಗಿನ ಎಲ್ಲೋ ಒಂದು ಕಡೆ ಈ ಅರಮನೆ ಮೈದಾನ ಅಂದ್ರಿಗಿನ ಪ್ಯಾಲೇಸ್ ಗ್ರೌಂಡ್ಸ್ ಇದೆಲ್ಲ ಆ ಜಮೀನನ್ನು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ ಅಂದ್ರೆ ಇದು ಭೂ ಕಬಳಿಕೆ ಕಾಯ್ದೆ ಇದೆಯಲ್ಲ ಆ ಕಾಯ್ದೆಯನ್ನು ತರಬೇಕು. ಸ್ಮಾರ್ಟ್ಫೋನ್ ಬಳಕೆದಾರ ವಾಟ್ಸ್ಆಪ್ಗೆ ಎಪಿಕೆ ಆಪ್ ಮೆಸೇಜ್ ಕಳಿಸಿ ಅಕೌಂಟ್ ಹ್ಯಾಕ್ ಮಾಡಿ ಲಕ್ಷ ಹಣ ಎಗರಿಸ್ತಾ ಇದ್ದ 2 ಅಂತಾರಾಜ್ಯ ಖದೀಮರನ್ನ ಬಳ್ಳಾರಿ ಸೈಬರ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತರನ್ನ ಗ್ವಾಲಿಯರ್ ಅನಿಲ್ ಪಾಲ್, ಜಾರ್ಖಂಡ್ನ ಮಿನಿಕುಮಾರ್ ಅಂತ ಗುರುತಿಸಲಾಗಿದೆ. ಬಂಧಿತರಿಂದ ಆರೋಪಿಗಳಿಂದ 3.10 ಲಕ್ಷ ನಗದು ಸೇರಿದಂಗೆ 44 ಕ್ರೆಡಿಟ್ ಹಾಗೂ ಡೆಬಿಟ್ ಕಾರ್ಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹುಲಸೂರು ನೂತನ ತಾಲೂಕು ಕೇಂದ್ರವಾಗಿ 7 ವರ್ಷವಾಗಿದ್ದು ಈವರೆಗೆ ಅಭಿವೃದ್ಧಿಯೇ ಆಗಿಲ್ಲ. ಹೀಗಾಗಿ ಬಸವ ಕಲ್ಯಾಣ ಜಿಲ್ಲಾ ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೋಳೆ ತಾಲೂಕು ಅಭಿವೃದ್ಧಿ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇಲ್ಲದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 24ರ ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಧಿಯನ್ನ ನೀಡಿದ್ದಾರೆ. ಖದೀಮನೊಬ್ಬ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಮುಂದೆಯೇ ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾನೆ. ಗದಗ ಶಹರ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೊಬೈಲ್ ಅನ್ನೇ ಖದೀಮ ಕದ್ದಿದ್ದಾನೆ. ಮಹಿಳಾ ಸಿಬ್ಬಂದಿ ಜೊತೆ ಮಾತನಾಡ್ತಾ ಅವರದ್ದೇ ಮೊಬೈಲ್ ಎಗರಿಸಿದ್ದಾನೆ. ಖದೀಮನ ಕೈಚಳಕ ಸ್ಟೇಷನ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿಜಯಪುರದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ರಂಗಿನ ಆಟಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಎಲ್ಲೆಡೆ ಭಿನ್ನ ವಿಭಿನ್ನ ಬಣ್ಣ ಹಾಗೂ ಪರಿಕರಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾವೆ. ನಾಳೆ ನಡೆಯುವ ರಂಗಿನ ಬಣ್ಣದೋಕುಳಿಗೆ ಜಿಲ್ಲೆ ರೆಡಿಯಾಗಿದೆ. ಇತ್ತ ಚಿಕ್ಕ ಮಕ್ಕಳಿಗೆ ಸಕ್ಕರೆಯಿಂದ ಮಾಡಿದ ಹಾರವನ್ನು ಹಾಕುವುದು ಉತ್ತರ ಕರ್ನಾಟಕದ ವಿಶೇಷತೆ. ಆದ್ದರಿಂದ ವಿವಿಧ ಬಣ್ಣದ ಸಕ್ಕರೆ ಸರಗಳು ಮಾರಾಟಕ್ಕೆ ರೆಡಿಯಾಗಿವೆ.
ಕ್ರೀಡಾಂಗಣ ನಿರ್ಮಾಣದ ಹೆಸರಲ್ಲಿ ಮಣ್ಣು ಮಾಫಿಯಾ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಣ್ಣು ಮಾಫಿಯಾ ನಡೀತಾ ಇದೆ. ಹಿಟಾಚಿ ಜೆಸಿಬಿ ಮೂಲಕ ಗುಡ್ಡದ ಮಣ್ಣು ಲೂಟಿ ಮಾಡ್ತಾ ಇದ್ದು, ನೂರಾರು ಟಿಪ್ಪರ್ ಮೂಲಕ ಮಣ್ಣು ಸಾಗಾಣಿಕೆ ಮಾಡಲಾಗ್ತಾ ಇದೆ. ಕ್ರೀಡಾಂಗಣ ನಿರ್ಮಾಣಕ್ಕೆ ಈ ತನಕ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಗದಗ ಕ್ರೀಡಾ ಇಲಾಖೆ ಕೇವಲ ಜಾಗವನ್ನ ಗುರುತು ಮಾಡಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡು ಮಣ್ಣು ಲೂಟಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಹೊಟ್ಟೆಯಲ್ಲೇ ಮಗು ಮೃತಪಟ್ಟಿದೆ. ಇಂದ್ರವ್ವ ಭೋವಿ ಎಂಬ ಗರ್ಭಿಣಿ ತಡರಾತ್ರಿ 2 ಗಂಟೆ ಸುಮಾರಿಗೆ ಹೆರಿಗೆ ನೋವು ಅಂತೇಳಿ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆ ಸಿಬ್ಬಂದಿ ತಪಾಸಣೆ ಮಾಡಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮ ರಾಯಣ್ಣ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದ್ದು, ಈ ವಿಚಾರವಾಗಿ ಮಾರ್ಚ್ 18ಕ್ಕೆ ಹೋರಾಟಗಾರರು ಕಿತ್ತೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. 17 ವರ್ಷಗಳ ಹಿಂದೆ ರಾಣಿ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದೆ. ಈ ತನಕ ಚೆನ್ನಮ್ಮ ಪ್ರಾಧಿಕಾರಕ್ಕೆ 43.75 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆಯಾಗಿದೆ. ಪ್ರಾಧಿಕಾರಕ್ಕೆ 7 ಹುದ್ದೆಗಳು ಮಂಜೂರಾಗಿದ್ದರೂ ಸರ್ಕಾರ ನೇಮಕ ಮಾತ್ರ ಮಾಡಿಲ್ಲ. ಪ್ರಾಧಿಕಾರಕ್ಕೆ ಕಚೇರಿಯೂ ಇಲ್ಲ, ಇತಿಹಾಸ ತಜ್ಞರ ನೇಮಕವೂ ಇಲ್ಲ. ಈ ವರ್ಷದ ಬಜೆಟ್ನಲ್ಲಿ ರಾಣಿ ಪ್ರಾಧಿಕಾರಕ್ಕೆ ಒಂದೇ ಒಂದು ಪೈಸೆ ಕೊಟ್ಟಿಲ್ಲ. ಆದರೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 320 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಲ್ಲದೆ ಈ ವರ್ಷದ ಬಜೆಟ್ನಲ್ಲಿ 28 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಆದರೆ ರಾಣಿ ಚೆನ್ನಮ್ಮ ಪ್ರಾಧಿಕಾರ ಹಣ ಕೊಡದೆ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೋರಾಟಗಾರರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಗದಗ ನಗರದ ಕಳಸಾಪುರ ರಸ್ತೆಯ ಸಮಾಜ ಕಲ್ಯಾಣ ಹಾಸ್ಟೆಲ್ನಲ್ಲಿ ಜಿರಳೆಗಳೇ ತುಂಬಿ ಹೋಗಿವೆ. ಅಡುಗೆ ಮನೆಯಲ್ಲಿ ಜಿರಳೆಗಳ ಹಿಂಡು ನೋಡಿ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ರೊಟ್ಟಿ ಅನ್ನ ಮಾಡುವ ಪಕ್ಕದಲ್ಲೇ ಜಿರಳೆಗಳು ಓಡಾಡ್ತಾ ಇವೆ. ವಿದ್ಯಾರ್ಥಿಗಳು ಅನೇಕ ಬಾರಿ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಹಾಸ್ಟೆಲ್ನ ಅವ್ಯವಸ್ಥೆ ಕಂಡು ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗದಗ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶ್ವಾನವೊಂದು ಭಕ್ತರ ಜೊತೆ ಪಾದಯಾತ್ರೆ ಹೊರಟಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದ ಚಂದ್ರಕಾಂತ್ ಕಾಂಬಳೆ ಎಂಬುವರಿಗೆ ಸೇರಿದ ಶ್ವಾನ ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಭಕ್ತರೊಂದಿಗೆ ಹೆಜ್ಜೆ ಹಾಕಿದೆ. ಸುಕ್ಷೇತ್ರ ಶ್ರೀಶೈಲಕ್ಕೆ 800 ಕಿಲೋಮೀಟರ್ ದೂರವಿದ್ದು ಶ್ವಾನದ ದೈವ ಭಕ್ತಿ ನೋಡಿ ಭಕ್ತರು ಆಶ್ಚರ್ಯಗೊಂಡಿದ್ದಾರೆ. ಮಲ್ಲಯ್ಯನ ರೂಪ ಅಂತ ಕರೀತಿದ್ದಾರೆ. ಕುಂಭಮೇಳದಲ್ಲಿ ಸಾವನ್ನಪ್ಪಿದ್ದ ಬೆಳಗಾವಿಯ 4 ಮೃತರ ಕುಟುಂಬಗಳಿಗೆ ಪ್ರಯಾಗ್ರಾಜ್ ಜಿಲ್ಲಾಡಳಿತ 1 ಕೋಟಿ ಪರಿಹಾರವನ್ನ ಬಿಡುಗಡೆ ಮಾಡಿದೆ. ಜನವರಿ 14ನೇ ತಾರೀಕಿನಂದು ಪ್ರಯಾಗ್ರಾಜ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಬೆಳಗಾವಿ ಮೂಲದ 4 ದುರ್ಮರಣ ಹೊಂದಿದ್ರು. ಸದ್ಯ ಮೃತರ ಕುಟುಂಬದ ಸದಸ್ಯರ ಖಾತೆಗೆ ನೇರವಾಗಿ ಪರಿಹಾರವನ್ನ ವಿತರಿಸಿದೆ. ತಲಾ 25 ಲಕ್ಷದಂತೆ ಒಟ್ಟು 4ರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಿದೆ. ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಬೆಳಗಾವಿಯಲ್ಲಿ ಬಜೆಟ್ ವಿರೋಧಿಸಿ ಬಿಜೆಪಿ ನೇತೃತ್ವದಲ್ಲಿ ವಿಭಿನ್ನ ಪ್ರತಿಭಟನೆ ನಡೆಸ್ತಾ ಇದೆ. ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನಕೆ ನೇತೃತ್ವದಲ್ಲಿ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಓಡಿಸಿ ಕಾಂಗ್ರೆಸ್ ಸರ್ಕಾರದ ಬಜೆಟ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಕಾರ್ಯಕರ್ತರು ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿ ತನಕ ಪ್ರತಿಭಟನೆ ಮಾಡಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಹಮಕುಂದಿ ಗ್ರಾಮದ ಆಮಕುಂದಿ ಬಳಿ ಜಮೀನಿನಲ್ಲಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಗ್ರಾಮದ ನಾಗೇಶ್ ಎಂಬುವರ ಮಾವಿನ ತೋಪಿನಲ್ಲಿದ್ದ ಚಿರತೆ ಜೊತೆಗೆ ಫಾರೆಸ್ಟ್ ವಾಚರ್ ಕೃಷ್ಣಮೂರ್ತಿ ಎಂಬುವರು ಸೆಣಸಾಡಿ ಹಿಡಿದಿದ್ದಾರೆ. ಕೃಷ್ಣಮೂರ್ತಿ ಚಿರತೆ ಸೆರೆ ಹಿಡಿದಿರುವ ವಿಡಿಯೋ ಭಾರಿ ವೈರಲ್ ಆಗಿದೆ. ಮೂರು ದಿನಗಳ ಕಾಲ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಜಿಲ್ಲಾಡಳಿತವು ಮಾರ್ಚ್ 15ರಿಂದ 17ನೇ ತಾರೀಕಿನವರೆಗೆ ನಿರ್ಬಂಧವನ್ನ ಹೇರಿದೆ. ಇನಾನ್ ದತ್ತಾತ್ರೇಯ ಪೀಠದಲ್ಲಿ ಉರೂಸ್ ಹಿನ್ನೆಲೆ ಈ ನಿರ್ಬಂಧವನ್ನ ವಿಧಿಸಲಾಗಿದೆ. ಸ್ಥಳೀಯರಿಗೆ ಈ ಆದೇಶ ಅನ್ವಯಿಸೋದಿಲ್ಲ. ಶಾಸಕ ಎಚ್.ಸಿ. ಬಾಲಕೃಷ್ಣ ಭವಿಷ್ಯದ ನಾಯಕ ಆಗ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ತಾಯಿ ಮುಳ್ಳು ಕಂಠಮ್ಮ ಹೇಳ್ತಿದ್ದಾಳೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮಾಗಡಿ ತಾಲೂಕಿನ ಹೆಬ್ಬಳಲು ಗ್ರಾಮದಲ್ಲಿ ನಡೆದ ಮನೆ ದೇವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಕೋಲಾರ ತಾಲೂಕು ಮುದುವಾಡಿ ಗ್ರಾಮದಲ್ಲಿರುವ ಕುಲುಮೆ ಫ್ಯಾಕ್ಟರಿಯಿಂದ ಹತ್ತಿರ
ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಕಿರಿಕಿರಿ ಉಂಟಾಗುತ್ತಿತ್ತು. ಅತಿಯಾದ ಶಬ್ದ ಮಾಲಿನ್ಯದಿಂದ ಮಕ್ಕಳು ಕಿರಿಕಿರಿ ಅನುಭವಿಸ್ತಾ ಇದ್ರು. ಈ ಕುರಿತು ಜಿಲ್ಲಾಡಳಿತಕ್ಕೆ ವಿಡಿಯೋ ಸಹಿತ ದೂರು ನೀಡಲಾಗಿದೆ. ದೂರು ನೀಡಿದ ಕೆಲವೇ ಗಂಟೆಗಳಲ್ಲಿ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕುಲುಮೆ ಫ್ಯಾಕ್ಟರಿಯನ್ನ ಬಂದ್ ಮಾಡಿಸಿದ್ದಾರೆ. ಕೊಡಗು ಜಿಲ್ಲಾಡಳಿತದ ಭವನದ ಲಿಫ್ಟ್ ಕೆಟ್ಟು ನಿಂತು 3 ತಿಂಗಳು ಕಳೆದಿದ್ದು ಈ ತನಕ ಆಡಳಿತ ಮಂಡಳಿ ಸರಿಪಡಿಸಿಲ್ಲ. 3ನೇ ಮಹಡಿಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಇದ್ರೂ ವಯಸ್ಕರು, ವಿಕಲಚೇತನರು ಮೆಟ್ಟಿಲು ಹತ್ತಿ ಹೋಗುವುದಕ್ಕೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪರಂಗಿಪೇಟೆಯ ನಿವಾಸಿ ದಿಗಂತ್ ಪತ್ತೆಯಾಗಿದ್ದಾನೆ. ಶಾಸಕರು ಹಾಗೂ ಹಿಂದೂ ಮುಖಂಡರು ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಮತೀಯ ಬಣ್ಣ ಬಳಿದು ಅಶಾಂತಿ ಉಂಟು ಮಾಡುವುದಕ್ಕೆ ಯತ್ನ ಮಾಡುತ್ತಿದ್ದಾರೆ ಅಂತ ಎಸ್ಎಫ್ಐ ಜನವಾದಿ ಮಹಿಳಾ ಸಂಘಟನೆ ಪ್ರತಿಭಟನೆ ಮಾಡಿದೆ. Hello, Mr. Bharat Shetty. Hello, Mr. Bharat Shetty. Hello, Mr. Bharat Shetty. Hello, Mr. Bharat Shetty. Hello, Mr. Harish Punja. Hello, Mr. Harish Punja. Hello, Mr. Harish Punja. Hello, Mr. Harish Punja. Jille ಉತ್ತರ ಕನ್ನಡದ ಜೊಯ್ಡಾ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಬುಡಕಟ್ಟು ಕುಣಬಿಗಳು ಸಾಂಪ್ರದಾಯಿಕವಾಗಿ ಹೋಳಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸ್ತಾ ಇದ್ದಾರೆ. ಕಲಾ ತಂಡಗಳು ಊರಿಂದ ಊರಿಗೆ ಸಂಚರಿಸುವ ಮೂಲಕ ಹೋಳಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಕುಶಾವಲಿ, ತೇರಾಳಿ, ಪಾಟ್ನೆ, ಕಳಸಾಯಿ, ಕುಮಗಾಳ, ಲಾಂಡೆ, ಅಣಶಿ ಹೀಗೆ ಅನೇಕ ಗ್ರಾಮಗಳಲ್ಲಿ ಕುಣಬಿ ಸಮುದಾಯ ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ.